ಬನ್ನಿ ಭೂಮಿಕಾ, ನಿಮ್ಮ ಬಾಲಂಗೋಚಿಗೆ ಫೋನ್ ಮಾಡಿದ್ರಾ? ಅಪ್ಪಿಗೆ ಅವಳ ಮನೆಗೆ ಅಪ್ಪಿ ಅಲ್ಲ, ಪಾರ್ಥ. ಪ್ರೀತಿಯಿಂದ ಕಳಿಸ್ಕೊಟ್ರಲ್ಲ ಸೋಲೋ ಟ್ರಿಪ್ಗೆ ಹೋಗ್ಬಾ ಅಂತ. ಎಲ್ಲಿದ್ದಾನೆ ಅಂತ ಕೇಳಿದ್ರ? ಹಾಂ, ಫೋನ್ ಮಾಡಿದ್ದೆ. ಅವರು ಶಿವಮೊಗ್ಗಲ್ಲೆಲ್ಲೋ ಇದ್ದಾರಂತೆ, ಬರೋಕ್ಕೊಂದು ತಿಂಗಳಾಗುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅವ್ನು ಸೋಲೋ ಟ್ರಿಪ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲೇ ಯಾವುದೋ ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್. ಯಾರು ಹೆಲ್ಪು ತಗೋಬಾರ್ದು, ತಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು, ತನಗೆ ತಾನು ಪ್ರೂವ್ ಮಾಡ್ಕೋಬೇಕು ಅಂತ ಅವನೇ ಹೋಗಿ ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಂಗೊಂಥರ ರೋಮಾಂಚನ ಆಗೋಯ್ತು. ಪಾರ್ಥನ್ಗೆ ಒಳ್ಳೆ ಮನಸ್ಸಿದೆ ಅಂತ ಗೊತ್ತಿತ್ತು, ಬಟ್ ಈ ಮಟ್ಟಕ್ಕೆ ಜವಾಬ್ದಾರಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಈ ವಿಷಯ ನಿಮಗೆ ಗೊತ್ತಾಯ್ತು? ಅದು ನಾನು ಆನಂದ್ ಯಾವುದೋ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ವಿ, ಆಗ ನೋಡಿದೆ ಅವನು ತನ್ನ ಸ್ಟೂಡೆಂಟ್ ತಾಯಿಗೆ ಯಾರಿಗೂ ಹುಷಾರಿಲ್ಲ ಅಂತ ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಹೆಲ್ಪ್ ಅಂತ ಪ್ಲಕಾರ್ಡ್ ಇಟ್ಕೊಂಡು ರೋಡಲ್ಲಿ ಹೋಗೋ ಬರೋರ ಹತ್ರ ಎಲ್ಲ ಸಹಾಯ ಕೇಳ್ಕೊಂಡು ನಿಂತಿದ್ದ. ಅಲ್ಲ, ಒಂದು ಮಾತು ಕೇಳಿದರೆ ನಾನೇ ಸಹಾಯ ಮಾಡ್ತಾ ಇದ್ದೆ, ಬಟ್ ಒಂದು ಹಾಗಲ್ಲ, ಅವನೇ ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅವನು ಆ ಥರ ರೋಡ್ ಸೈಡಲ್ಲಿ ನಿಂತಿದ್ದು ನೋಡಿ ನಂಗೆ ನೋವಾಯಿತು, ಬಟ್ ಆಮೇಲೆ ಖುಷಿ ಆಯಿತು, ಅವ್ನಿಗೆ ಜವಾಬ್ದಾರಿ ಬಂತಲ್ಲ ಅಂತ ಅಲ್ವಾ. ಪಾಪ ಪಾರ್ಥ ಅವರು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಆದರೆ ನಾನು ಅತ್ತೆಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಹೀಗೇನು ಮಾಡಿ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಪಾರ್ಥ ಅವ್ರ ಬಗ್ಗೆ ಹೇಳಿದ್ರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಾಂ, ಒಳ್ಳೆ ಬದಲಾವಣೆ ಅಲ್ಲ, ಒಳ್ಳೆ ಬೆಳವಣಿಗೆ. ತಗೋಬಿಟ್ಟಿ ಬಿಸಿ ಬಿಸಿ ಹಾಲು ಇಲ್ಲಿಡ್ಲಾ? ಥ್ಯಾಂಕ್ಸ್ ಅತ್ತೆ. ಹೇಗಮ್ಮ ನಡೀತಿದೆ ಪ್ರಿಪ್ರೇಷನ್ಸ್ ಎಲ್ಲ? ಯಾವ ಪ್ರಿಪ್ರೇಷನ್ಸ್ ಅತ್ತೆ? ಅದೇಮ್ಮ ಮಿಸ್ ಇಂಡಿಯಾ ಕಾಂಟೆಸ್ಟ್ ಅಂತ ಹೇಳಿದ್ಯಲ್ಲ. ಓ ಅದಾ, ನಡೀತಾ ಇದೆ ಅತ್ತೆ. ಮಿಸ್ ಇಂಡಿಯಾಗೆ ಹೊಸ ಮಾಡೆಲ್ಸ್ನ ಗ್ರೂಮ್ ಮಾಡಬೇಕು. ಸದ್ಯಕ್ಕೆ ಅದೇ ತಲೆ ಬಿಸಿನಲ್ಲಿದ್ದೀನಿ. ಇದೇನೋ 3 ಹೊತ್ತು ಫೋನಲ್ಲೇ ಇರ್ತೀಯ ನೀನು? ಅದಕ್ಕೆ ನೀವು ಅವತ್ತು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಆಫರ್ ಕೊಟ್ಟಿದ್ರಲ್ಲ, ಆ ಆಫರ್ ಇನ್ನೂ ಹಾಗೆ ಇದೆಯಾ ಅಥವಾ ಯಾರಿಗಾದ್ರೂ ಕೊಟ್ಬಿಟ್ರಾ? ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಪೇಕ್ಷಾ. ನಿನಗೆ ಕೊಡೋಣ ಅಂತಿದ್ದೆ, ಬಟ್ ನೀನು ರಿಜೆಕ್ಟ್ ಮಾಡಿಬಿಟ್ಟೆ. ಇವಾಗ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಬೇಕು. ಅಯ್ಯೋ ಬೇಡ, ಅದಕ್ಕೆ ನಾನಿವಾಗ ಆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನಿಜವಾಗ್ಲೂ ಏನು ಹೇಳಿದೆ? ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಇದೀಯ ಅಂತನ? ಅಯ್ಯೋ ಬಂಗಾರ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಕೊನೆಗೂ ಆ ದೇವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ. ಇಷ್ಟು ಒಳ್ಳೆ ಆಪರ್ಚುನಿಟಿ ಎಲ್ಲಿ ಕಳ್ಕೊಂಡ್ಬಿಡ್ತೀಯೋ ಅಂತ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನನಗೂ ಈ ಮಾತು ಕೇಳಿ ಖುಷಿ ಆಯಿತು ಅಪೇಕ್ಷಾ. ಸದ್ಯ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀನು ಟವೆಲ್ ಹಾಕೋದಿಯಲ್ಲ, ಅದೇ ನಿನ್ನ ಪುಣ್ಯ. ಇಲ್ಲ ಅಂದಿದ್ರೆ ಮಿಸ್ ಇಂಡಿಯಾ ಜಸ್ಟ್ ಮಿಸ್ ಆಯ್ತಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋಬೇಕಿತ್ತು. ಜಸ್ಟ್ ಮಿಸ್ ಆಯ್ತು ಅಂತ ಜೀವನ ಪರ್ಯಂತ ಅದೇ ಕೊರಿತಾ ಇರ್ತಿತ್ತು. ಕರೆಕ್ಟಾಗಿ ಹೇಳಿದೆ ನೋಡಿ. ಲೈಫಲ್ಲಿ ಒಳ್ಳೆ ಆಪರ್ಚುನಿಟೀಸು ಅವಾಗ ಸಿಕ್ಕಲ್ಲ. ಸಿಕ್ಕಿದಾಗ ಎರಡೂ ಕೈಯಲ್ಲಿ ಬಾಚ್ಕೊಂಡ್ಬಿಡ್ಬೇಕು. ಅಟ್ಲೀಸ್ಟ್ ನನ್ನ ಮಗಳಿಗೆ ಕೊನೆ ಕ್ಷಣದಲ್ಲಾದ್ರೂ ಜ್ಞಾನೋದಯ ಆಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಅಮ್ಮ, ಇನ್ನೂ ತಡ ಮಾಡೋ ಮಾತೇ ಇಲ್ಲಮ್ಮ. ಇವತ್ತೇ ಹೋಗಿ ಜಿಮ್ ಜಾಯಿನ್ ಆಗ್ತೀನಿ. ವಾವ್, ಅದಕ್ಕೆ ನೀವ್ ಏನ್ ಹೇಳ್ತೀರೋ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. ಅಮ್ಮ, ಐ ಗಿವ್ ಮೈ 100%. ವಾವ್, ಸೂಪರ್ ಮಗಳೇ. ಏನು ಇಷ್ಟೊಂದು ಉತ್ಸಾಹ? ಇದು ಟೆಂಪರರಿ ಉತ್ಸಾಹ ಅಲ್ಲ ತಾನೆ? ನೋ, ಇದಿನ್ನೂ ಹೀಗೆ ಕಂಟಿನ್ಯೂ ಆಗತ್ತೆ ಅಮ್ಮ. ಯಾಕೆ ಅಂದ್ರೆ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಅಮ್ಮ, ಇದು ಬರೀ ನನ್ ಕನ್ಸು ಮಾತ್ರ ಅಲ್ಲ ಅಲ್ವಾ, ನಿನ್ ಕನ್ಸು ಕೂಡ ಅಲ್ವಾ? ಅದು ಅಲ್ಲದೆ ನಾವು ಲೈಫಲ್ಲಿ ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಿದ್ರೇನೆ ಅಲ್ವಾ ಪ್ರಪಂಚ ನಮ್ಮ ಕಡೆ ಕಣ್ಣೆತ್ ನೋಡೋದು. ಅದಕ್ಕೆ ನಾನು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಆ್ಯಂಡ್ ಗೆದ್ದೇ ಗೆಲ್ತೀನಿ. ಇದು ಈ ಆಟಿಟ್ಯೂಡ್ನೇ ಕ್ಯಾರಿ ಮಾಡಬೇಕು. ಇದಿದ್ರೆ ಸಾಕು, ಅರ್ಧ ಯುದ್ಧ ಗೆದ್ದಂಗೆ. ಆಲ್ ದಿ ಬೆಸ್ಟ್ ಕಂದ. ಗೋ ಹೆಡ್. ಅಪ್ಪಿ, ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್. ನೀನು ಮಿಸ್ ಇಂಡಿಯಾ ಕಾಂಪಿಟೇಷನ್ ವಿನ್ ಆದ್ಮೇಲೆ ನಮ್ಮನ್ನೆಲ್ಲ ಮರಿಬಾರ್ದಪ್ಪ. ಹಾಗಾದ್ರೆ ನಮ್ಮ ಅಣ್ಣ ಜಿಮ್ಗೆ ಡ್ರಾಪ್ ಮಾಡ್ತಿದ್ದ, ಅವನಿಂದನೇ ನಾನು ಇವತ್ತು ಮಿಸ್ ಇಂಡಿಯಾ ಆಗಿದ್ದು, ಈ ಸ್ಟೇಜ್ ಸಿಕ್ಕಿದ್ದು ಅಂತೆಲ್ಲ ಸ್ವಲ್ಪ ಬಿಲ್ಡಪ್ ಕೊಡೋದು ಮರಿಬಾರ್ದಪ್ಪ. ಓಹೋ, ಇದು ನಿನಗೆ ಓವರ್ ಆಗಲಿಲ್ವಾ? ನೀನು ಜಿಮ್ಮಿಗೆ ಡ್ರಾಪ್ ಮಾಡಿದ್ರಿಂದ ಅವಳು ಕಾಂಪಿಟೇಷನಲ್ಲಿ ವಿನ್ ಆಗಿಬಿಡ್ತಾಳ.
ನೀನು ಜಿಮ್ಮಿಗೆ ಡ್ರಾಪ್ ಮಾಡಿಲ್ಲ ಅಂದ್ರೂ ಅವಳಿಗೆ ಜಿಮ್ಮಿಗೆ ಹೇಗೆ ಹೋಗೋದು ಅಂತ ಗೊತ್ತಿದೆ. ಆದ್ರೂ ಏನೋ ನಮ್ಮ ಖುಷಿಗೋಸ್ಕರ ಸ್ವಲ್ಪ ಬಿಲ್ಡಪ್ ಕೊಡ್ಲಿ ಅಂತ ಹೇಳಿದೆ. ನಿಂಗೇನು ಹೊಟ್ಟೆ ಉರಿ? ಏನಮ್ಮ ಕರೆಕ್ಟ್ ತಾನೆ? ಅಫ್ಕೋರ್ಸ್ ಎಲ್ಲರೂ ಕ್ರೆಡಿಟ್ ತಗೊಳ್ಳೇಬೇಕು. ಇಲ್ಲದೆ ಹೋದ್ರೆ ಇಷ್ಟ ಎಫರ್ಟ್ ಹಾಕಿಲ್ವಾ ನಾವು? ಭೂಮಿಕಾ, ಇದೇನು ಇವತ್ತು ಇಷ್ಟು ಬೇಗ ಮಲಗ್ಬಿಟ್ರೆ? ಯಾಕೋ ಸುಸ್ತಾಗ್ತಿದೆ. ಭೂಮಿಕಾ, ನಾನು ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಾನು ಆನಂದ್ ಹತ್ರ ಮಾತಾಡ್ತಾ ಇದ್ದೆ. ಪಾರ್ಥನ್ಗೆ ಹೇಗಿದ್ರು ಜವಾಬ್ದಾರಿ ಬಂದಿದೆ, ಅವನಿಗೆ ಒಂದು ಮದುವೆ ಮಾಡೋಣ ಅಂತ. ನಿಮ್ಮ ಒಪಿನಿಯನ್ ಏನು? ಅಲ್ಲ, ಅಫ್ಕೋರ್ಸ್ ಪಾರ್ಥನ್ ಹತ್ರ ಮಾತಾಡ್ತೀನಿ. ಅವನಿಗೆ ಯಾವ ಥರದ ಹುಡುಗಿ ಇಷ್ಟ ಆಗ್ತಾಳೆ ಅಂತ ಅವ್ನ ಬಾಯಲ್ಲೇ ಕೇಳಿ ಅದೇ ಥರದ ಹುಡುಗಿನ ತಂದು ಮದುವೆ ಮಾಡಿದ್ರಾಯ್ತು. ಅವನಿಷ್ಟನೇ ನಮ್ಮಿಷ್ಟ ಅಲ್ವಾ? ರೀ, ನೀವೇನ್ರಿ ನಾನೇನು ಕೇಳಿದ್ರು ಹ್ಞೂ ಹ್ಞೂ ಅಂತ ನಾನೇನು ಚಂದಮಾಮ ಕತೆ ಹೇಳ್ತಾ ಇದ್ದೀನಿ? ಇಲ್ಲ, ನೀವು ಹೇಳೋದನ್ನ ಕೇಳಿಸ್ಕೊತಿದ್ದೆ. ಅಬ್ಬಾ, ಗಂಡನ ಮಾತು ಕೇಳಿಸ್ಕೊಳ್ಳೋ ಏಕೈಕ ಪತ್ನಿ ಅಂದ್ರೆ ನೀವೇ ಕಣ್ರಿ. ಶಬಾಷ್ ರೀ. ನಾನು ಜೋಕ್ ಮಾಡಿದೆ ನಗರಿ, ಇದೊಳ್ಳೆ ಚೆನ್ನಾಗಾಯ್ತು. ಜೋಕು ನಾವೇ ಮಾಡಬೇಕು, ಜೋಕಿಗೆ ನಗರಿ ಅಂತನೂ ನಾವೇ ಹೇಳ್ಬೇಕಾ? ಆಗಲಿ. ಭೂಮಿಕಾ, ಪಾರ್ಥ ಲವ್ ಎಲ್ಲ ಮಾಡಿರಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಹಾಗೆಲ್ಲ ಆಗಿದ್ರೆ ಅವ್ನು ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ದ. ಅವನು ಯಾವುದೇ ವಿಷಯಕ್ಕೂ ಅಮ್ಮನ ಹತ್ರ ಹೋಗೋದಕ್ಕಿಂತ ಜಾಸ್ತಿ ನನ್ನ ಹತ್ರ ಬರ್ತಾನೆ. ಅವ್ನಿಗೇನೇ ಬೇಕಿದ್ರೂ ನನ್ನ ಹತ್ರ ಕೇಳಿ ತಗೋತಾನೆ. ಅವನಿಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಅವ್ನು ನನ್ನಷ್ಟು ಧೈರ್ಯ, ಬೋಲ್ಡ್ನೆಸ್ಸು, ಲವ್ ಯು ಅಂತ ಹೇಳ್ಕೊಳ್ಳೋ ಅಷ್ಟು ಧೈರ್ಯ ಎಲ್ಲ ಎಲ್ಲಿಂದ ಬರಬೇಕು ಅಲ್ವಾ? ಜೋಕ್ ಮಾಡ್ತಾ ಇದ್ದೀನಿ ನಗರಿ. ಓ, ನಿದ್ದೆ ಬಂತು ಅನ್ಸುತ್ತೆ. ಸಿಸ್ಟರ್, ಏನು ಹೇಳ್ತಾ ಇದೆಯಾ? ಇದೆಲ್ಲ ನಿಜ ತಾನೇ? ಸಿಸ್ಟರ್, ಸುಳ್ಳು ಗಿಳ್ಳು ಹೇಳಿ ನನಗೆ ಟೋಪಿ ಆಗ್ತಾ ಇಲ್ಲ ತಾನೇ? ಸಿಸ್ಟರ್, ಇದು ಹೇಗಾಯ್ತು ಗೊತ್ತಾ? ವಿರೋಧ ಪಕ್ಷದವ್ರ ಜೊತೆ ಕೈ ಸೇರಿಸ್ಕೊಂಡು ಸಮ್ಮಿಶ್ರ ಸರ್ಕಾರ ರಚಿಸಿದಂಗಾಯ್ತು. ನಂಬಲ ಸಾಧ್ಯ? ಸಿಸ್ಟರ್, ಅವಳಾಗೆ ಅವಳು ಮಾತು ಕೊಟ್ಟು ಅಂದರೆ ಹೇಗೆ ನಂಬೋದು ಹೇಳು? ವಾಟ್ ಡು ಯು ಡೂ? ಯಾರಿಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ಕನ್ವೆ ಮಾಡಿದ್ರೆ ಅರ್ಥ ಆಗುತ್ತೆ. ನೀನು ಯೂಸ್ ಮಾಡಿದ ಭಾಷೆ ಯಾವ್ದು ಸಿಸ್ಟರ್? ಇಂಗ್ಲೀಷಾ, ಕನ್ನಡನ, ಜರ್ಮನ್ನ, ಫ್ರಾನ್ಸಾ? ಯಾಕೆಂದರೆ ನಾವು ಏನೇ ಹೇಳಿದ್ರು ಭೂಮಿಕಂಗೆ ಅರ್ಥ ಆಗಲ್ಲ. ನಾವು ಏನು ಹೇಳಿದ್ರು ಅವಳು ಉಲ್ಟನೇ ತಿಳ್ಕೊಳ್ಳೋದು. ಅವಳೊಂಥರ ಈ ಮನೆಗೆ ಬಂದ ಏಲಿಯನ್ಸ್ ಥರ ಇದ್ದಾಳೆ ಸಿಸ್ಟರ್. ಯಾರೇನೇ ಆದರೂ ಯೂನಿವರ್ಸಲ್ ಭಾಷೆ ಅಂತ ಒಂದಿದೆಯಲ್ಲ ಅಣ್ಣ, ಅಂದರೆ ಫೀಲಿಂಗ್ಸ್, ಎಮೋಷನ್, ಸೆಂಟಿಮೆಂಟ್ಸ್ ಹೋಲ್ಸೇಲಾಗಿ ಎಲ್ರಿಗೂ ಅರ್ಥ ಆಗೋ ಭಾಷೆ ಅದೇ ಅಲ್ವಾ ಸಿಸ್ಟರ್? ಹೌದಣ್ಣ. ಇನ್ಮೇಲೆ ನಾನು ಅದೇ ಭಾಷೆ ಬಳಸೋದು. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಅರ್ಥ ಆಯ್ತು, ಆದರೆ ಪೂರ್ತಿ ಅರ್ಥ ಆಗಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಎಲ್ಲನೂ ಈಗಲೇ ಹೇಳಿದರೆ ತಿಳ್ಕೊಳ್ಳೋಕ್ಕೆ ಇನ್ನೇನನ್ನ ಇರುತ್ತೆ. ಸದ್ಯಕ್ಕೆ ಇಷ್ಟನ್ನೇ ಅರ್ಥ ಮಾಡ್ಕೊ. ನಾನು ಏನು ಮಾಡಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಬಟ್ ನಾನು ಅಂದ್ಕೊಂಡಿದ್ದೆಲ್ಲ ಅದ್ರ ಪಾಡಿಗೆ ಆಗ್ತಾನೇ ಇರಬೇಕು. ಓಹೋ, ಮುಂದಿನ ಯೋಜನೆ ಬಹಳ ದೊಡ್ಡದಾಗಿದೆ ಅನ್ನು. ಸಿಸ್ಟರ್, ಚೆಕ್ಮೇಟ್ ಇಡಕ್ಕೆ ಬಂದವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಸ್ಟ್ರೋಕ್ ಹೊಡಿಯಂಗೆ ಮಾಡ್ತೀಯ ಅನ್ನು. ಸಿಸ್ಟರ್, ನನಗೊಂದು ಸಣ್ಣ ಡೌಟು. ಅವಳು ಕೊಟ್ಟ ಮಾತಿಗೆ ತಪ್ಪಿದ್ರೆ ಏನು ಮಾಡ್ತೀಯ? ಅವಳಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಹೇಳಿ ಕೇಳಿ ಯಾರ ಮಗಳು ಅವಳು ಹೇಳು? ಮೇಷ್ಟ್ರ ಮಗಳು. ಎಥಿಕ್ಸೇ ಅವ್ರ ಸ್ಟ್ರೆಂತು, ವೀಕ್ನೆಸ್ ಎಲ್ಲ. ಎಥಿಕ್ಸ್ ಮೀರಿ ಅವಳು ಏನೂ ಮಾಡಲ್ಲ. ಅವಳು ಎಥಿಕ್ಸ್ ಮೀರಲ್ಲ. ನಮಗೆ ಎಥಿಕ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿಗೆಲ್ಲವೂ ಬ್ಯಾಲೆನ್ಸ್ ಆಯ್ತಲ್ಲ ಸಿಸ್ಟರ್? ಒಟ್ಟಿನಲ್ಲಿ ಇನ್ನು ಮುಂದೆ ಇಡೀ ಸಾಮ್ರಾಜ್ಯಕ್ಕೆ ನೀನೇ ರಾಣಿ. ಸಿಸ್ಟರ್, ಇನ್ನೂ ನಿನ್ನ ಚಿಕ್ಕ ಮಗ ಪಾರ್ಥಂಗೆ ನಿನ್ನ ತಾಳಕ್ಕೆ ಕುಣಿಯುವಂತಹ ಒಂದು ಹುಡುಗಿನ ಕರ್ಕೊಂಡ್ಬಂದು ಮನೆ ತುಂಬಿಸ್ಕೊಂಡ್ರೆ ಮುಗೀತು. ನಿನ್ನ ಅಧಿಕಾರದ ದಾರಿ ಸುಗಮ ಆಗತ್ತೆ.
ನಿಂಗೆ ಕಾಂಪಿಟೇಷನ್ ಅನ್ನೋದೇ ಇಲ್ಲ ಸಿಸ್ಟರ್. ಯಾವ ಭಯಾನೂ ಇಲ್ಲದೆ, ಯಾರ ಭಯಾನೂ ಇಲ್ಲದೆ ನಿರಾತಂಕವಾಗಿ ಅಧಿಕಾರವನ್ನು ಚಲಾಯಿಸಬಹುದು. ನನ್ನ ಮುಂದಿನ ಕೆಲಸ ಏನಂದರೆ ಪಾರ್ಥನ್ಗೆ ಒಂದು ಒಳ್ಳೆ ಹುಡುಗಿ ಹುಡುಕಿ ಮದುವೆ ಮಾಡಿ ಮುಗಿಸೋದು. ಓಹೋ, ಸೂಪರ್ ಸಿಸ್ಟರ್, ನೀನು ಸೂಪರ್. ನನಗಾಗ್ತಿರೋ ಖುಷಿಗೆ ಸೀಟಿ ಹೊಡೆಯೋಣ ಅಂತ ಅನಿಸುತ್ತೆ. ಆದ್ರೆ ಎದುರುಗಡೆ ಇರೋರು ತಪ್ಪು ತಿಳ್ಕೊತಾರ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಖುಷಿ ಇರೋದು ಸೆಲೆಬ್ರೇಟ್ ಮಾಡೋಕ್ಕಲ್ವಾನ? ಪರವಾಗಿಲ್ಲ, ಹೊಡಿ. ಹಂಗಂತ್ಯಾ? ಓ ಮಕ್ಕಳ, ಏನ್ರೋ ನೀವು ಯಾವಾಗಲೂ ಆಟ ಆಡ್ಕೊಂಡೇ ಇರ್ತೀರಲ್ಲ? ಎಕ್ಸಾಮ್ಸ್ ಇದೆ ಕಣ್ರೋ, ಬರ್ರೋ ಪಾಠ ಮಾಡ್ತೀನಿ. ಅಯ್ಯೋ ಇರಿ ಸರ್, ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಲೋ, ಎಕ್ಸಾಮ್ ಇರೋದು ನಿಮಗೆ ಮಾತ್ರ ಅಲ್ಲ ಕಣ್ರಪ್ಪ, ನನಗೂ ಇದೆ. ನೀವು ಪಾಸ್ ಆದರೆ ನಾನು ಪಾಸ್ ಆದಂಗೆ ಲೆಕ್ಕ. ಪ್ಲೀಸ್ ನನ್ನ ಸಿಚುವೇಶನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಯ್ಯ. ನಾವು ಪಾಸ್ ಆದ್ರೆ ನೀವು ಪಾಸ್ ಆದಂಗೆನಾ? ಅದಂಗೆ ಸರ್? ಅದು ಏನಂದ್ರೆ ನನ್ನ ಕಣ್ ಮುಂದೆನೆ ಓದಿ ಉದ್ಧಾರ ಆಗ್ತಿದಾರಲ್ಲ ಅಂತ ಒಂದು ಖುಷಿ, ಆ ಲೆಕ್ಕದಲ್ಲಿ ಹೇಳಿದೆ. ಅಯ್ಯೋ ಸುಮ್ಮಿರಿ ಸರ್, ನಿಮ್ದೊಳ್ಳೆ ಇರೋದ್ನೆ. ಬರ್ತೀವಿ ರೀ. ಗುಡ್ ಮಾರ್ನಿಂಗ್ ಸರ್. ಸರ್ ಬನ್ನಿ ಸರ್, ಪಾಠ ಮಾಡಿ. ಏ ಜುಮ್ಕಿ, ನಿನ್ನ ಫ್ರೆಂಡ್ಸ್ನ ಎಷ್ಟು ಕರೆದ್ರು ಬರ್ತಾನೆ ಇಲ್ಲ ಕಣೋ, ಪಾಠ ಮಾಡೋಣ ಅಂದ್ರೆ ಕರಿಯೋ. ಏಯ್, ಆಟ ಆಡಿದ್ ಸಾಕು, ಬನ್ರೋ. ಹಿಂಗೆ ಆಡ್ತಾ ಇದ್ರೆ ಜೀವನ ನಮ್ಮನ್ನ ಆಟ ಆಡಿಸ್ಬಿಡುತ್ತೆ. ಆಮೇಲೆ ಕುಂಟೆ ಬಿಲ್ಲೇನೆ ಆಡ್ತಾ ಇರ್ಬೇಕಾಗುತ್ತೆ. ಅದಕ್ಕೆ ಆಟ ಜೊತೆ ಪಾಠನೂ ಇರಬೇಕು. ಬನ್ರೋ. ಏ ಸುಮ್ನಿರೋ, ಸೋರ್ ಜೊತೆ ಸೇರ್ಬಿಟ್ಟು ನೀನು ಪಾಠ ಮಾಡಕ್ ಚಲೋ ಮಾಡಿಬಿಟ್ಟಿದ್ಯಾ. ಲೋ, ಸ್ವಲ್ಪ ಅರ್ಥ ಮಾಡ್ಕೊಳ್ರೋ. ನೋಡಿ, ನೀವು ಓದಿದ್ರೆ ನೀವು ಚೆನ್ನಾಗಿರ್ತೀರಾ, ನಮ್ಮ ಸೊಸೈಟಿ ಚೆನ್ನಾಗಿರುತ್ತೆ, ಓವರ್ ಆಲ್ ನಮ್ಮ ಇಂಡಿಯಾನೇ ಚೆನ್ನಾಗಿರುತ್ತೆ ಕಣ್ರೋ. ಸ್ವಲ್ಪ ಅರ್ಥ ಮಾಡ್ಕೊಳ್ರೋ. ಸುಮ್ಮನೆ ಹೋಗಿ ಸರ್. ಸರ್ ಬನ್ನಿ ಸರ್, ಇವ್ರು ಬರ್ತಾ ಇದ್ರೇನಂತೆ, ನಾನ್ ಬಂದಿದ್ದೀನಲ್ವಾ, ನನ್ಗೆ ಪಾಠ ಮಾಡಿ ಬನ್ನಿ ಸರ್. ಅಲ್ಲ ಕಣೋ ಜುಮ್ಕಿ. ಅಯ್ಯೋ ಸರ್ ಬನ್ನಿ ಸರ್. ಇವತ್ತು ನಿನಗೆ ಬುದ್ಧಿ ಬಂದಿದೆ, ಇನ್ನು ನಾಳೆ ಇವ್ರಿಗೆ ಬರುತ್ತೆ. ಇಟ್ಸ್ ಓಕೆ. ಅಲ್ಲ ಕಣೋ ಜುಮ್ಕಿ, ನಿಮ್ಮ ಫ್ರೆಂಡ್ಸು ಇದ್ರೆ ಚೆನ್ನಾಗಿರೋದು ಕಣೋ. ಅವ್ರನ್ನ ಬಿಟ್ಟು ನಾನು ಹೆಂಗೆ ಪಾಠ ಮಾಡಲಿ? ಸರ್ ಅವ್ರು ಬರಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ನೀವು ನನಗೆ ಪಾಠ ಮಾಡಿ ಪಾಸ್ ಮಾಡಿಸಿ, ಆ ನನ್ನ ಮಕ್ಕಳು ನಾನು ನೋಡಿ ಹೊಟ್ಟೆ ಉಳ್ಕೊಳ್ಳಿ. ಹಂಗಂತ್ಯಾ? ಸರಿ ಆಯ್ತು, ಕೂತ್ಕೋ. ಏನೋ ಮಾತಾಡಬೇಕು ಅಂದ್ರೆ? ಏನು ಶಕುಂತ್ಲ? ಅದು ಅತ್ತೆ ಗೌತಮ್, ನಮ್ಮ ಮನೇಲಿ ಮಂಗಳ ಕಾರ್ಯ ನಡೆದು ತುಂಬ ದಿನ ಆಯಿತು. ಅದಕ್ಕೆ ಒಂದು ಮಂಗಳ ಕಾರ್ಯ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೇನಂತೆ, ಎಷ್ಟೋ ಪೂಜೆಗಳಿದ್ದಾವೆ, ಅದರಲ್ಲಿ ಒಂದು ಯಾವುದಾದ್ರೂ ಪೂಜೆ ಮಾಡಿಸಿದ್ರಾಯ್ತು ಬಿಡು. ಹಾಂ, ಇದರಲ್ಲಿ ನಮ್ಮ ಒಪಿನಿಯನ್ ಕೇಳೋದೇನಿದೆ? ಅದು ಹಾಗಲ್ಲ ಗೌತಮ್, ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಮನೇಲಿ ಎಲ್ಲರ ಮದುವೆನೂ ಆಗಿದೆ, ಉಳಿದಿರೋದು ಪಾರ್ಥಂದು. ಅವನ ಮದುವೆನೂ ನಡೆಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಕಡಿಮೆ ಆಗುತ್ತೆ, ಅವನಿಗೂ ಒಂದು ಜವಾಬ್ದಾರಿ ಬರುತ್ತೆ. ಇದು ಹೇಳೋಣ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು. ನಿಮ್ಮೆಲ್ಲರ ಅಭಿಪ್ರಾಯ ಏನು? ಅರೆ, ಅದರಲ್ಲಿ ಏನಿದೆ? ಆ್ಯಕ್ಚುಲಿ ಭಾಳ ದಿವಸದಿಂದ ನನಗೂ ಅನ್ನಿಸ್ತಾ ಇತ್ತು, ನನ್ನ ಮನಸ್ಸಲ್ಲಿ ಇದ್ದಿದ್ದು ನಿಮ್ಮ ಬಾಯಲ್ಲಿ ಬಂತು. ನನಗಂತೂ ಭಾಳ ಖುಷಿ ಆಯಿತು. ಅಜ್ಜಿ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಯೋಚನೆ ಎಲ್ಲ ಸರಿನೇ, ಇದು ಮೊದಲೇ ಆಗಬೇಕಾಗಿತ್ತು. ಅವನು ಫಾರಿನ್ನಿಂದ ಬರ್ತಿದ್ದ ಹಾಗೆ ಅವನು ಮದುವೆ ಮಾಡಿದರೆ ಅವನಿಗೂ ಒಂದು ಜವಾಬ್ದಾರಿ ಬಂದಿರೋದು. ಅಜ್ಜಿ, ಅವನಿಗೆ ಜವಾಬ್ದಾರಿ ಇಲ್ಲ ಅನ್ಕೋಬೇಡಿ, ನೋಡೋದಕ್ಕೆ ಹಾಗೆ ಕಾಣಿಸ್ತಾನಷ್ಟೇ. ಅವನಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಬಂದಿದೆ. ಅವನು ಬೇರೆ ಥರನೇ ಇದ್ದಾನೆ. ಹೌದೇನೋ ಗುಂಡು? ಅವನಿಗೆ ಮದುವೆ ಮಾಡೋದಕ್ಕೆ ಇದು ಕರೆಕ್ಟಾದ ಟೈಮು. ತಡ ಮಾಡೋದು ಬೇಡ. ಭೂಮಿಕಾ, ಏನಂತೀರಾ? ಹಾಂ, ಮದುವೆ ಮಾಡೋದು ಒಳ್ಳೇದೇನೆ. ಯಾವತ್ತಾದ್ರೂ ಒಂದಿನ ಮಾಡಲೇಬೇಕಲ್ವಾ? ಥ್ಯಾಂಕ್ಸ್ ಭೂಮಿಕಾ, ನೀವೆಲ್ಲರೂ ಹೇಳೋದನ್ನ ಕೇಳಿ ಮುಂದುವರಿಯೋದಕ್ಕೆ ನನಗೂ ಧೈರ್ಯ ಬಂತು. ಈ ವಿಷಯ ಮುಂದುವರಿಸ್ಬೋದಲ್ವಾ? ಖಂಡಿತ. ಆದಷ್ಟು ಬೇಗ ಅವ್ನು ಮದುವೆ ಮಾಡಿ ಮುಗಿಸ್ಬೋಣ. ಬಿಗ್ ಬ್ರೋ, ಎಷ್ಟು ಹರಿ ಬರೀ ಲೂ ಅಂತಿದ್ಯಾ? ಆಲ್ರೆಡಿ ಯಾವ್ದಾದ್ರು ಹುಡುಗಿನ ನೋಡಿಟ್ಟಿದ್ಯಾ ಹೇಗೆ? ಹಾಗೆಲ್ಲ ಏನೂ ಇಲ್ಲಪ್ಪ. ಎಲ್ಲರೂ ಓಕೆ ಅಂದಮೇಲೆ ಇನ್ನು ತಡ ಯಾಕೆ? ಅಮ್ಮ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ? ನಿಮಗೆ ಗೊತ್ತಿರೋರು ಅಥವಾ ನಮಗೆ ಗೊತ್ತಿರೋರು? ಆ ಥರ ಯಾರೂ ಇಲ್ಲ ಗೌತಮ್, ಇದನ್ನೆಲ್ಲ ನಿನಗೆ ಬಿಟ್ಟಿದ್ದು. ನಾನು ತಾಯಿ ಆಗಿರ್ಬೋದು,
ಆದರೆ ಅವ್ರನ್ನೆಲ್ಲ ಜೋಪಾನ ಮಾಡಿದ್ದು ನೀನೇ ಅಲ್ವಾ? ಅವರೆಲ್ಲರೂ ನಿನ್ನ ಆರೈಕೆಯಲ್ಲೇ ಬೆಳೆದಿರೋದು. ಹಾಗಾಗಿ ಎಲ್ಲ ನಿರ್ಧಾರ ನೀನೇ ತಗೋಬೇಕು. ಥ್ಯಾಂಕ್ಸ್ ಮಾ, ನನ್ನ ಮೇಲೆ ಇಷ್ಟೊಂದು ಭರವಸೆ ನಂಬಿಕೆ ಇಟ್ಟಿರೋದಕ್ಕೆ. ನೀವೇನು ಯೋಚನೆ ಮಾಡಬೇಡಿ. ಪಾರ್ಥ ನನಗೆ ತಮ್ಮ ಮಾತ್ರ ಅಲ್ಲ, ನನ್ನ ಮಗನ ಥರ. ತಂದೆ ಸ್ಥಾನದಲ್ಲಿತ್ತು ನಾನು ಈ ಮದುವೆ ನಡೆಸ್ಕೊಡ್ತೀನಿ. ಹ್ಯಾಪಿ? ಮಹಿ, ಅಪ್ಪಿ ಮೊದಲು ಮಿಸ್ ಇಂಡಿಯಾ ಕಾಂಪಿಟೇಷನ್ ಒಪ್ಕೊಳ್ದೇ ಇರೋ ತುಂಬ ಬೇಜಾರಾಗಿತ್ತು. ಯಾಕೆ ಹೀಗೆ ಮಾಡಿದ್ಲು ಅಂತ. ಆದ್ರೆ ಈಗ ಸಮಾಧಾನ ಆಗ್ತಾ ಇದೆ. ಅದು ಏನೋ ಗೊತ್ತಿಲ್ಲ, ಸಡನ್ನಾಗಿ ಯೂ ಟರ್ನು, ಅವಳು ಡಿಸಿಷನ್ನೇ ಬದಲಾಯಿಸ್ಬಿಟ್ಲು. ಎನಿವೆ ಒಪ್ಕೊಂಡ್ಲಲ್ಲ, ಆ ಖುಷಿ ಇದೆ ನನಗೆ. ನನಗೂ ಅದೇ ಸರ್ಪ್ರೈಸ್ ಅಂತ ಅನ್ಸಿದ್ದು. ಅವತ್ತಷ್ಟೇ ಹೇಳಿದ್ರು ಒಪ್ಕೊಳ್ಳಿಲ್ಲ. ಈಗ ದಿಢೀರ್ ಅಂತ ಬಂದು ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ಎನಿವೆ ನೀನು ಹೇಳ್ದಾಗೆ ಅವಳು ಒಪ್ಕೊಂಡ್ಲಲ್ಲ, ಅದೇ ಖುಷಿ. ಅವಳು ನಿನ್ನ ಟ್ರೈನ್ ಅಪ್ ಮಾಡಬೇಕು, ರೆಡಿ ಮಾಡಬೇಕು. ಬಿಗ್ ಟಾಸ್ಕ್ ಇದೆ. ನಿನ್ಗೇನಿದು ಹೊಸ್ತಾ? ಯಾವಾಗಲೂ ಮಾಡ್ದಾಗೆ ಮಾಡ್ತೀಯ, ಚೆನ್ನಾಗಿ ಆಗುತ್ತೆ ಬಿಡು. ಥ್ಯಾಂಕ್ ಯು. ಹಾಗೆ ಮಹಿ, ನಮ್ಮ ಕಂಪ್ನಿ ಜೊತೆ ಒಂದು ಹೊಸ ಕಂಪ್ನಿ ಟೈಪ್ ಆಗ್ತಾ ಇದೆ. ಇನ್ನು ಆನ್ಲೈನ್ ಮಾರ್ಕೆಟಿಂಗ್ ಎಲ್ಲ ಅವರೇ ನೋಡ್ಕೋತಾರೆ. ಸೊ ನಾವು ಗ್ರೋ ಆಗ್ತಾ ಇದ್ದೀವಿ. ವಾವ್, ಗುಡ್ ಗುಡ್, ಕೀಪ್ ಗೋಯಿಂಗ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಅಷ್ಟೇನಾ? ಇನ್ನೇನು ಇಲ್ವಾ? ಅಷ್ಟೇ. ಯಾವಾಗಲೂ ನೀನು ಬ್ಯುಸಿ ಇರ್ತೀಯಲ್ಲ, ಹಾಗೆ ನಾನಿವಾಗ ಬ್ಯುಸಿ ಇದ್ದೀನಿ. ನನಗೂ ಕೆಲಸ ಇದೆ. ನನಗೆ ಬೇಕಾದಾಗ ನೀನು ಸಿಗಲ್ಲ, ನಿನಗೆ ಬೇಕಾದಾಗ ನಾನು ಸಿಗ್ಬೇಕಾ? ಯಾಕೆ ಮೈ ಹೀಗೆಲ್ಲ ಮಾತಾಡ್ತೀಯ? ಇಷ್ಟೊಂದು ಮಾತಾಡೋ ಅಗತ್ಯ ಇದೆಯಾ? ಹಾಗೇನೆ, ಸೇಡಿಗೆ ಸೇಡು. ನನಗಿವಾಗ ಇಂಪಾರ್ಟೆಂಟ್ ಕಾಲ್ ಇದೆ. ಬಾಯ್. ಮಹಿ, ರೈಟ್ ವೆಂಟ್ರಿಕಲ್. ರೈಟ್ ಟೆಟ್ರಿಟಲ್. ಲೇ, ಟೆಂಡೆಂಟ್ರಿಕಲ್ ಅಲ್ಲ ಕಣೋ, ವೆಂಟ್ರಿಕಲ್. ಅದೇ ಸಾಹೇಬ್. ಯಾಕೆ ಇಷ್ಟೊಂದು ನಗ್ತಾ ಇದ್ದಾರೆ? ಬನ್ನಿ ನೋಡೋಣ. ಸರಿ, ನನಗೂ ಡೌಟು. ಏನು ಹೇಳಿ ಸರ್? ನಿನ್ಗೆ ಈ ಜುಮ್ಕಿ ಅಂತ ಯಾರೋ ಹೆಸರಿಟ್ಟಿದ್ದು? ಸರ್, ನಾನು ಈ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮನ ಜುಮ್ಕಿ ಹಾಕೊಂಡು ಏರಿಯಾ ಎಲ್ಲ ಓಡಾಡ್ತಿದ್ದಂತೆ. ಅದಕ್ಕೆ ನಮ್ಮಮ್ಮ ಎಷ್ಟು ಸತಿ ಕೇಳಿದ್ರು ನಾನು ಜುಮ್ಕಿನೇ ಕೊಡ್ತಿರ್ಲಿಲ್ವಂತೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಆ ಥರ ನಾಮಕರಣ ಮಾಡಿದ್ದಾರೆ ಜುಮ್ಕಿ ಅಂತ. ಓಹ್, ಈ ಹೆಸರು ಅಲ್ಲಿಂದ ಬಂದಿದ್ದಾ? ಎಸ್ ಎಸ್ ಸರ್. ಹೌದು, ನಿನಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಜಾಸ್ತಿ? ಯು ಸಿ ಸರ್, ಇಂಥ ಸಬ್ಜೆಕ್ಟ್ ಅಂತ ಏನಿಲ್ಲ, ಎಲ್ಲದರಲ್ಲೂ ಕಲಿಪಲ್ಲವೇ ಸರ್. ಓ, ಅಂದ್ರೆ ನೀನು ಎಲ್ಲ ಸಬ್ಜೆಕ್ಟಲ್ಲೂ ವೀಕು ಅಂತ ಆಯ್ತು. ಎಲ್ಲದ್ರಲ್ಲೂ ಅನ್ನೋಕ್ಕಿಂತ ಈ ಮ್ಯಾಥ್ಸಲ್ಲಿ ಜಾಸ್ತಿ ಬೇಕು ಸರ್. ಯಾಕಪ್ಪ? ಸರ್, ನಾನು 5ನೇ ಕ್ಲಾಸಲ್ಲಿದ್ದಾಗ ಈ ಗಣಿತ ಅಂದರೆ ಬರೀ ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಈಗಲೇ ಸರ್ ಗೊತ್ತಾಗಿದ್ದು, ಗಣಿತ ಅಂದರೆ ರೇಖಾಗಣಿತ, ಬೀಜಗಣಿತ, ಸೈಸ್ತಿಕ, ಕಾಸ್ತೀಟ ಅಂತ ಯಾವುದೇನೋ ಗಣಿತಗಳು ಸೇರ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಸರ್, ಈ ಗಣಿತ ಅಂದರೆ ನನ್ನ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅದಕ್ಕೆ ನಾನು ಗಣಿತದಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಸರ್. ಸರಿ, ಹೋಗ್ಲಿ ಬಿಡು. ಈ ಗಣಿತ ಬಿಟ್ಟು ಮಿಕ್ಕಿದ ಸಬ್ಜೆಕ್ಟಲ್ಲಿ ಹೆಂಗೆ ನೀನು? ಸ್ವಲ್ಪ ಬೇಕು ಸರ್. ಓ, ಅಂದ್ರೆ ನೀನು ಎಲ್ಲ ಸಬ್ಜೆಕ್ಟಲ್ಲೂ ಡುಮ್ಕಿ ಅಂತ ಹೇಳೋ? ಹ್ಞೂ ಸರ್. ಲೋ, ಅದಕ್ಕೆ ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರ ತಲೆ ಕೆಡಿಸ್ಕೊತಾ ಇದೆಯಾ? ನೋಡು, ಈ ಮ್ಯಾಥ್ಸ್ ಅನ್ನೋ ಹೆಡ್ಡೇಕಿಗೆ ನನ್ನ ಹತ್ರ ಮುಲಾಮಿದೆ. ನೋಡು, ನಿನಗೆ ಗಣಿತ ಅನ್ನೋದು ಹುಚ್ಚಿಡಿಯೋ ಥರ ನಾನು ಪಾಠ ಮಾಡ್ತೀನಿ ಕಣ. ಸರ್ ಚೆನ್ನಾಗಿ ಪಾಠ ಮಾಡ್ತಿದ್ದಾರಲ್ಲ, ನನಗೂ ಹೋಗ್ಬೇಕನ್ನಿಸ್ತಿದೆ. ನೋಡು, ನೀನು ಚಿಕ್ಕ ವಯಸ್ಸಲ್ಲಿ ಜುಮ್ಕಿ ಬೇಕು ಅಂತ ಹಠ ಮಾಡ್ತಿದ್ಯಲ್ಲ, ಹಾಗೆ ನೀನು ಫೇಲ್ ಆಗಿರೋ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಜುಮ್ಕಿ ಅಂತ ಅಂದ್ಕೊಂಡ್ರೆ ನಿನಗೆ ಅದ್ರ ಮೇಲೆ ಪ್ರೀತಿ ಬರುತ್ತೆ ಕಣೋ. ಪ್ರೀತಿ ಬಂದರೆ ಏನಾಗುತ್ತೆ ಹೇಳೋ? ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬಂದರೆ ಏನಾಗುತ್ತೆ ಹೇಳೋ? ಪಾಸ್ ಆಗ್ತೀಯ ಕಣೋ. ಓಕೆ ಸರ್. ನೋಡ, ಅದು 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 ಜೋಶ್ ಅಂದ್ರೆ. ವೆರಿ ಗುಡ್. ನಾವು ಹೋಗ್ತೀವಿ, ನೀನು ಬಂದ್ರೆ ಬಾ, ಇಲ್ಲ ಇಲ್ಲೇ ಇರು. ಬಾ ಹೋಗೋಣ. ಸರ್, ನಾವು ಒಳಗಡೆ ಬರ್ಬೋದಾ ಸರ್? ಅಯ್ಯೋ, ಕೇಳ್ತಿದ್ದೀರಲ್ಲ ಮೇಡಮ್, ಬನ್ನಿ 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 ಕೂತ್ಕೊಳ್ಳಿ. ನೋಡಿ, ಈ ಸ್ಕೂಲ್ ಕಟ್ಸಿರೋದೆ ನಿಮ್ಗೋಸ್ಕರ, ಈ ಕ್ಲಾಸ್ ರೂಮ್ ಇರೋದೇ ನಿಮ್ಗೋಸ್ಕರ. ಬನ್ನಿ 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 ಬನ್ನಿ, ನಿಂತೇ ಇದ್ದೀರಲ್ಲ. ಕೊನೆಗೂ ಮೋಸ ಮಾಡಿಬಿಟ್ರು. ಅದಕ್ಕೆ ಹುಡುಗಿರನ್ನ ನಂಬಾರ್ದು ಅಂತ ಅನ್ನೋದು.
ಅಂತೂ ನಿಮಗೆ ಪಾಠ ಕೇಳಬೇಕು ಅಂತ ಇಂಟ್ರೆಸ್ಟ್ ಬಂತಲ್ಲ, ದಟ್ಸ್ ಗುಡ್. ಅವನೊಬ್ಬ ಇದ್ರೆ ಚೆನ್ನಾಗಿರೋದು, ಮಿಸ್ ಆಗೋದು. ಅವ್ನು ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸರ್? ನಮ್ಗೆ ಪಾಠ ಮಾಡಿ. ಅವನ ಚಿಂತೆ ನಿಮ್ಗೆ ಬಿಡಿ ಸರ್, ಬೇಕಾದ್ರೆ ಬರ್ತಾನೆ, ಬೇಡದಾದ್ರೆ ಬಿಡ್ತಾನೆ. ನಮ್ಗೆ ಪಾಠ ಮಾಡಿ ಸರ್, ನಾವೇ ಪಾಸ್ ಆಯ್ತೀವಿ. ಅಯ್ಯೋ, ನನ್ನ ಕಷ್ಟನ ಇವ್ರು ಹೆಂಗಪ್ಪ ಅರ್ಥ ಮಾಡಿಸ್ಲಿ? ನೀವು 4 ಜನ ಪಾಸ್ ಆದ್ರೇನೆ ನಾನು ಚಾಲೆಂಜಲ್ಲಿ ಗೆಲ್ಲಕ್ಕಾಗೋದು ಕಣ್ರು. ಏನಪ್ಪ ಮಾಡಲಿ ಈಗ? ಛೇ, ಇದೇನಿದು ಜೀವನ್ ಫೋನೇ ಕನೆಕ್ಟ್ ಆಗ್ತಿಲ್ಲ. ಜೀವಾಗ ಟ್ರೈ ಮಾಡ್ತಿದ್ದೀರಾ? ಹಾಂ, ಯಾಕೆ? ಏನು ಹೀಗೆ ಕೇಳ್ತಾ ಇದ್ದೀರಾ? ಪಾರ್ಥನ್ ಹುಡುಗಿ ಹುಡುಕ್ತಾ ಇಲ್ವಾ? ಜೀವನ್ ಹೇಗಿದ್ರು ಮ್ಯಾಟ್ರಿಮೋನಿ ಆಫೀಸ್ ಇದೆ, ಅವನಿಗೆ ಹೇಳಿದ್ರು ಒಳ್ಳೇದು ಅಲ್ವಾ? ಗೌತಮ್ ಅವರೇ, ಅದು ಬೇಡ ಅಂತ ಅನ್ಸುತ್ತೆ. ಇದೇನು ರೀ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ತಮ್ಮನ ಆಫೀಸ್ ಅದು. ಒಂದು ಅಡ್ವಾಂಟೇಜ್ ಇದೆ. ನಾವು ಜೀವನ್ಗೆ ಈ ಕೆಲಸ ವಹಿಸಿದ್ರೆ ಅವನಿಗೆ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಮನೆಯವ್ರ ಮೆಂಟಾಲಿಟಿ ಗೊತ್ತು, ನಮ್ಮ ಮನೆ ಸ್ಟೇಟಸ್ ಗೊತ್ತು. ಹಾಗಾಗಿ ಅವನು ಸಂಬಂಧಗಳನ್ನ ಹುಡುಕುವಾಗ್ಲೇ ಫಿಲ್ಟರ್ ಮಾಡಿ ಕಳಿಸ್ತಾನೆ. ನಿಮ್ಮ ಕೆಲಸ ಈಸಿ ಆಗುತ್ತಲ್ವಾ? ಹಾಂ, ನೀವು ಹೇಳೋದು ಸರಿನೇ. ಆದರೆ ಇದರಲ್ಲೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನೋಡಿ, ಗಂಡು ಹೆಣ್ಣು ನೋಡೋದು ತುಂಬ ಸೂಕ್ಷ್ಮವಾದ ವಿಷಯ. ಯಾರೇ ಆಗಿರಲಿ, ಸಂಬಂಧ ಚೆನ್ನಾಗಿರಬೇಕು, ಗಂಡು ಹೆಣ್ಣು ಚೆನ್ನಾಗಿರ್ಬೇಕಂತಾನೆ ಭಾವಿಸ್ತಾರೆ, ಅದಕ್ಕೆ ಮದುವೆನೂ ಮಾಡ್ತಾರೆ. ಬಟ್ ಮನೆ ಅಂದಮೇಲೆ 4 ಮಾತು ಬರುತ್ತೆ ಹೋಗುತ್ತೆ. ಹಾಗಿರ್ಬೇಕಾದ್ರೆ ಮುಂದೊಂದು ದಿನ ಸಮಸ್ಯೆ ಆದರೆ ಮೊದಲು ಮಾತು ಬರೋದೇ ಸಂಬಂಧ ಹುಡ್ಕೊಟ್ಟವ್ರ ಮೇಲೆ. ಅದು ಬೇರೆ ಯಾರಾದರೂ ಆಗಿದ್ರೆ ವಿಷಯ ಅಷ್ಟು ದೊಡ್ಡದಾಗಲ್ಲ. ಆದರೆ ಅದೇ ಹತ್ತಿರದವ್ರಾಗಿದ್ದರೆ ಅದು ಬೇರೆ ಥರನೇ ಆಗೋಗುತ್ತೆ. ಅವ್ರ ಮೇಲೆ ಅಸಮಾಧಾನ ಶುರುವಾಗುತ್ತೆ, ಅವ್ರ ಮೇಲೆ ಅಪವಾದ ಬರುತ್ತೆ, ಅವ್ರು ಹುಡ್ಕೊಟ್ರಲ್ಲ ಅದಕ್ಕೆ ಹೀಗಾಯಿತು ಅಂತ. ಹಾಗಾಗೋದು ಬೇಡ ಅಂತಾನೆ ನಾನು ಬೇಡ ಅಂತಿರೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಕರೆಕ್ಟ್. ಆ್ಯಕ್ಚುಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೀರಾ. ನಾವೆಲ್ಲ ಮನುಷ್ಯರೇ, ಮೇಲಿಂದ ಯಾರೂ ಇಳಿದು ಬಂದಿಲ್ಲ. ಸೊ ಈ ಪ್ರಾಬ್ಲಮ್ಸು, ಮಿಸ್ಟೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇವೆಲ್ಲ ಆಗ್ತಾನೆ ಇರುತ್ತೆ. ಹಾಗಾದಾಗ ನಮ್ಮ ಸಂಬಂಧಗಳು ಹಾಳಾಗೋದು ಬೇಡ. ನೋಡಿ, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಓಕೆ ಬಿಡಿ, ಈ ಐಡಿಯಾನ ಇಲ್ಲಿಗೆ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್. ನಾನು ಹುಡುಗಿ ಹುಡ್ಕೋ ಹುಮ್ಮಸ್ಸಲ್ಲಿ ಜೀವನ ಆಫೀಸ್ ಇದೆಯಲ್ಲ ಅಂದ್ಕೊಂಡೆ. ಎನಿವೇಸ್, ಅದಕ್ಕೆ ಹೇಳೋದು ಹೆಂಡ್ತಿ ಮಾತು ಕೇಳಬೇಕು ಅಂತ. ಹೆಂಡ್ತಿರೋ ಬಹಳ ಸೆನ್ಸಿಬಲ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ. ಥ್ಯಾಂಕ್ ಯು. ಬೇರೆ ಏನಾದರೂ ಹುಡ್ಕೋದಾಯ್ತು ಬಿಡಿ.